ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಇಟ್ ಯು ಪಿ ಎಸ್ ಸಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯು ಪಿ ಎಸ್ ಸಿಯನ್ನ ಆರಂಭಿಸಿದ್ದೀರಾ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲ ಸರಳ ಕೆಲಸಗಳಿಗೂ ಬಲ್ಲ ಯೋಜನೆಯು ಉತ್ತಮ ಎಂಬಂತೆ ವಾರ್ಷಿಕ ಯೋಜನೆಗಳು ಯೋಜನಾ ಲಹರಿಯನ್ನ ಬದಲಿಸುವ ಸಾಮರ್ಥ್ಯವಿದೆ. ಹಾಗಾಗಿ 2026ರ ಯು ಪಿ ಎಸ್ ಸಿ ಎಕ್ಸಾಮ್ಸ್ನ ಯಾರೆಲ್ಲ ಕನ್ನಡದಲ್ಲಿ ಆರಂಭಿಸಿದ್ದೀರಿ ಅವರಿಗಾಗಿ ಮತ್ತು ಮೇ 24ರ ಪ್ರಿಲಿಮ್ಸ್ ಬರೆಯುವವರಿಗೆ ರೂಪಿಸಿರುವ ಈ ಪ್ಲಾನ್ ಯಾರಿಗೆಲ್ಲ ಸರಿ ಅನ್ಸುತ್ತೋ ಅವರೆಲ್ಲ ಇವುಗಳನ್ನ ಅಳವಡಿಸಿಕೊಂಡ್ರೆ ಸೂಕ್ತ. ಈ ಹಾದಿಯಲ್ಲಿ ಯೋಜನೆಗಿಂತ ಯೋಜನೆಯು ತುಂಬಾ ಮುಖ್ಯ. ಎಷ್ಟೋ ಜನ ಯು ಪಿ ಎಸ್ ಅನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಆದ್ರೆ ಸರಿಯಾದ ಯೋಜನೆ ಇಲ್ಲದೆ ಅದರ ಸಹವಾಸ ಬೇಡ ಅಂತ ದೂರ ಉಳಿತಾರೆ. ಹಾಗಾಗಿ ಯೋಜನೆ ಬಹುಮುಖ್ಯ. ಬನ್ನಿ ಹಂತ ಹಂತವಾಗಿ ನೋಡೋಣ. ಮೊದಲೇ ವಿಡಿಯೋದಲ್ಲೇ ಹೇಳಿರುವಂತೆ NCERT ಗಳನ್ನ ಕಡ್ಡಾಯವಾಗಿ ಓದಲೇಬೇಕು. ಯಾಕಂತಂದ್ರೆ ಅವೇ ಒಂದು ಬೇಸಿಕ್ ಆಗಿರೋದ್ರಿಂದ ಅವುಗಳಿಂದ ನಾವು ಸ್ಟ್ಯಾಂಡರ್ಡ್ ಆಗೋಕೆ ಅದು ಒಂದು ಪಿಲ್ಲರ್ ಆಗುತ್ತೆ. ಮತ್ತೆ ಡೈಲಿ ನ್ಯೂಸ್ ಪೇಪರ್ ಯಾವ್ದಾದ್ರು ಒಂದು ಡೈಲಿ ನ್ಯೂಸ್ ಪೇಪರ್ ಮತ್ತೆ ಮೇನ್ ಸಿಲೆಬಸ್ ಪ್ರಕಾರ ಟಾಪಿಕ್ ವೈಸ್ ಅದನ್ನ ಅಧ್ಯಯನ ಮಾಡ್ತಾ ಹೋಗ್ಬೇಕು. 2 ರಿಂದ 3 ಬಾರಿ ಅವುಗಳನ್ನ ಕ್ವಿಕ್ ರಿವಿಷನ್ ಮಾಡಿದ ನಂತರ ಮೇನ್ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಬೇಕು. ಮತ್ತೆ ಶಾರ್ಟ್ ನೋಟ್ಸ್ ಅಂದ್ರೆ ಹೆಂಗಂದ್ರೆ ಒಂದು ಪಾಯಿಂಟ್ ಬರೋದು, ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ ನ ಬರ್ಕೊಂಡ್ಬಿಡೋದು. ಮತ್ತೆ ಅದ್ರ ಜೊತೆಗೇನೆ ಟಾಪಿಕ್ ವೈಸ್ ಟೆಸ್ಟ್ ನ ಬರಿತಾ ಹೋಗ್ಬೇಕು. ಮೇನ್ಸ್ ಅದು PYQ ಗಳು ಇರ್ತಾವಲ್ಲ ಅವುಗಳನ್ನ ನೋಡ್ಕೊಂಡು, ಮತ್ತೆ ಅದ್ರ ಜೊತೆಗೆ ಟಾಪರ್ಸ್ ಆನ್ಸರ್ ಶೀಟ್ ಏನಿರುತ್ತಲ್ಲ ಅವುಗಳನ್ನ ನೋಡಿ ಮೊದ್ಲು ಆರಂಭ ಮಾಡ್ಬೇಕು. ಮತ್ತೆ ನಾವು ಬರೆಯೋದಕ್ಕೂ ಮತ್ತೆ ಟಾಪರ್ಸ್ ಆನ್ಸರ್ ಯಾವ ತರ ಇದೆ ಅಂತ ಕಂಪ್ಯಾರಿಸನ್ ಮಾಡ್ಕೊಂಡು ಇನ್ನು ಯಾವ ತರ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಆತರ ಇನ್ನು ಸ್ಟ್ಯಾಂಡರ್ಡ್ ಆಗಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ಡೈಲಿ ಟೆಸ್ಟ್ ನ ಇವಾಗಲಿಂದನೇ ಆರಂಭಿಸಬೇಕು. ಮತ್ತೆ ಟಾಪರ್ಸ್ ಗಳ ಎಸ್ಸೆ ಎಥಿಕ್ಸ್ ನ ಯಾವ ತರ ಬರೆದಿರ್ತಾರೆ ಅಂತ ನೋಡಿ ಅವುಗಳು ಭಾವನಾಧಾರಿತ ಆಗಿರ್ತವೆ. ಆದ್ರಿಂದ ಇವು ನಮ್ಮ ಕನ್ನಡ ಭಾಷೆಯಲ್ಲಿ ಇರೋದ್ರಿಂದ ಅದನ್ನ ಚೆನ್ನಾಗಿ ಬರಿಬಹುದು. ಇನ್ನೂ ಸ್ವಲ್ಪ ವರ್ಡ್ಗಳು ಅಕ್ಷರಗಳೇನಾದ್ರು ತುಂಬಾ ಇಂಪ್ರೆಸಿವ್ ಆಗಿರ್ಬೇಕಪ್ಪ ಅಂತಂದ್ರೆ ಕನ್ನಡದಲ್ಲಿ ಬರೆಯೋರು ಕಡ್ಡಾಯವಾಗಿ ಪ್ರಜಾವಾಣಿಯನ್ನ ಆರ್ಟಿಕಲ್ ಇರ್ತಾವಲ್ಲ ಅವುಗಳನ್ನ ಓದ್ಲೇಬೇಕು. ಅಭಿಮತ ಅಂತ ಇರ್ತಲ್ಲ ಅವುಗಳನ್ನ ಓದ್ಲೇಬೇಕು, ಕಡ್ಡಾಯವಾಗಿ ಓದ್ಲೇಬೇಕು. ಯಾಕಂದ್ರೆ ಅಲ್ಲಿರುವಂತ ಪದಗಳು ತುಂಬಾನೇ ಸ್ಟ್ಯಾಂಡರ್ಡ್ ಪದಗಳಾಗಿರ್ತವು. ಅವುಗಳನ್ನ ಬಳಸ್ಕೊಂಡ್ರೆ ಉತ್ತಮ ಅಂಕಗಳು ಇಲ್ಲಿ ನಮಗೆ ಸಿಗ್ತವು. ಮತ್ತೆ ನಿಮ್ಮ ಆಪ್ಷನಲ್ ತಯಾರಿನ ಕೂಡ ಇದ್ರ ಜೊತೆಗೇನೆ ಆರಂಭಿಸ್ಬೇಕು. ನೆಕ್ಸ್ಟ್ ಪಾಯಿಂಟ್ ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಟಾಪರ್ಸ್ ಮತ್ತೆ ಹೇಳ್ತಾರಪ್ಪ ಅಂತಂದ್ರೆ ಆಪ್ಷನಲ್ ಬೇಡ ಅಂತ ಹೇಳ್ತಾರ. ಇಲ್ಲಿ ಒಂದು 50% ಆದ್ರೆ ನಿಮ್ದೆಲ್ಲ ನೋಟ್ಸ್ ಮತ್ತೆ ಆಪ್ಷನಲ್ ನೋಟ್ಸ್ ಮುಗಿಸ್ಕೊಂಡ್ರೆ ಇದು ಯಾಕಂದ್ರೆ ಇದ್ರಲ್ಲಿ ಒಂದು ವಾಸ್ತವತೆ ಏನಪ್ಪಾ ಅಂತಂದ್ರೆ 1 ಇಯರ್ಗೆ ಆಗಿಬಿಡ್ತೀನಿ ಅನ್ನೋದು ಇರ್ಬೇಕು. ಬಟ್ ವಾಸ್ತವತೆ ಅದು ಬೇರೆನೇ ಇರ್ತಾ. ಯಾಕಂತಂದ್ರ ನಮ್ಮ ಬ್ಯಾಕ್ ಗ್ರೌಂಡ್ ನಮ್ಮ ಈ ಎನ್ವೈರ್ಮೆಂಟ್ ಎಲ್ಲ ನಮ್ಮನ್ನ ಸ್ವಲ್ಪ ಹಿಂದುಳಿಸಿರೋದ್ರಿಂದ ನಾವಿನ್ನು ಕ್ಲಿಯರ್ ಆಗಕ್ಕೆ 2 ಇಯರ್ಸ್ ಪ್ಲಾನ್ ಮಾಡ್ಕೊಳ್ಳೇಬೇಕಾಗತ್ತ. ಆದ್ರಿಂದ ಆಪ್ಷನಲ್ ತಯಾರಿನ ಕೂಡ ನೀವು ಇವಾಗಲೇ ಆರಂಭಿಸ್ಕೊಂಡ್ರೆ ಉತ್ತಮ. ಮತ್ತೆ ಅದಕ್ಕೋಸ್ಕರನೇ ಒಂದಿಷ್ಟು ನೋಟ್ಸ್ ನ ಮಾಡಿಟ್ಕೊಂಡ್ಬಿಡಿ. ಮತ್ತೆ ನನ್ನ ಆಪ್ಷನಲ್ ಬಂದ್ಬಿಟ್ಟು ಕನ್ನಡ ಲಿಟ್ರೇಚರ್. ಅದ್ರದೇ ಆದಂತ ಒಂದು ಪ್ಲಾನ್ ನಾನು ಯಾವ ತರ ಮಾಡ್ತಾ ಇದ್ದೀನಿ, ಮತ್ತೆ ನೀವು ಮಾಡೋರಿದ್ರೆ ಯಾವ ತರ ಆರಂಭಿಸ್ಬೇಕು, ಎಲ್ಲಿಂದ ಆರಂಭಿಸ್ಬೇಕು ಅಂತ ಕನ್ನಡ ಲಿಟ್ರೇಚರ್ ಒಂದು ವಿಡಿಯೋ ಮಾಡೋಣಂತೆ. ಮತ್ತೆ ಮೇನ್ಸ್ ನ ಸ್ಪೀಡ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಬೇಕು ವಿತ್ ನೀಟ್ನೆಸ್. ವರ್ಡ್ಗಳು ಕೆಲವೊಂದು ಟಾಪರ್ ಹೇಳ್ತಾರೆ ಅಕ್ಷರ ಮ್ಯಾಟ್ರ್ ಆಗಲ್ಲ ಅಂತ, ಬಟ್ ಮ್ಯಾಟ್ರ್ ಆಗುತ್ತೆ. ಅಕ್ಷರಗಳು ನಾರ್ಮಲ್ ಆಗಿ ಎವ್ಯಾಲ್ಯೂಯೇಟರ್ಗೆ ಅರ್ಥ ಆಗ್ಬೇಕು, ಆ ರೇಂಜಿಗೆ ಇರ್ಬೇಕು. ಆ ತರ ಪ್ರಾಕ್ಟೀಸ್ ಮಾಡ್ಲೇಬೇಕು ವಿತ್ ಸ್ಪೀಡ್. 3 hours ಅಲ್ಲಿ ಬರೆಯೋದಂದ್ರೆ ಸುಮ್ಮನೆ ಅಲ್ಲ. ಹಾಗಾಗಿ ಜಾಸ್ತಿ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಮತ್ತೆ ಇದ್ರ ಜೊತೆಗೆ ನೀವೇನಾದ್ರೂ ಸಬ್ಜೆಕ್ಟ್ ವೈಸ್ ಪ್ರಿಲಿಮ್ಸ್ ತಯಾರಿನ ಆರಂಭಿಸಿದಿರಪ್ಪ ಅಂತಂದ್ರೆ ಮೊದಲೇ ಆರಂಭಿಸಿದಿರಿ ಅಂತಂದ್ರೆ ಬೆಟರ್. ಅದ್ರ ಜೊತೆಗೆ ಅದ್ ಯಾವ ಸಬ್ಜೆಕ್ಟ್ ಮುಗಿತ್ತಲ್ಲ ಆ ಸಬ್ಜೆಕ್ಟ್ ಮುಗಿತ ಶಾರ್ಟ್ ನೋಟ್ಸ್ ಅನ್ನ ಪ್ರಿಲಿಮ್ಸ್ಗೆ ಎಷ್ಟು ಬೇಕಲ್ಲ ಅಷ್ಟು ಶಾರ್ಟ್ ನೋಟ್ಸ್ ಅನ್ನ ಬರೆದಿಟ್ಕೊಂಡ್ಬಿಟ್ರೆ ನಿಮ್ಗೆ ಮಲ್ಟಿಪಲ್ ರಿವಿಷನ್ ಮಾಡೋಕೆ ಇದು ಸಹಾಯ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಮುಖ್ಯ ಕೆಲಸ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 2 or 3 ಸಲ ಓದೋದು ಮತ್ತೆ ಶಾರ್ಟ್ ನೋಟ್ಸ್ ಮಾಡೋದು. ಇದು ಲಾಸ್ಟ್ ರಿವಿಷನ್, ಲಾಸ್ಟ್ ಟೈಮ್ ಪ್ರೆಷರ್ ನ ಕಡಿಮೆ ಮಾಡೋಕೆ, ಇದು ನಮ್ಮ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡೋಕೆ ಈ ಒಂದು ಉತ್ತಮ ಮಾರ್ಗ ಆಗಿದೆ. ನೋಟ್ಸ್ ಮಾತ್ರ ಕಡ್ಡಾಯವಾಗಿ ಮಾಡ್ಲೇಬೇಕು. ಇವುಗಳ ಜೊತೆ ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗಜಿನ್ ನ ಕಡ್ಡಾಯವಾಗಿ ಓದ್ಲೇಬೇಕು. ನಾಳೆ PT 365 ಅಂತ ಬರ್ತಾ, ಬಟ್ ಎಲ್ಲರನ್ನ ಟಾಪರ್ ಸಜೆಸ್ಟ್ ಮಾಡ್ತಾರ. ಬಟ್ ಅದಕ್ಕಿಂತ ಉತ್ತಮ ಯಾವ್ದಪ್ಪ ಅಂತಂದ್ರೆ ಮಂತ್ಲಿ ಮ್ಯಾಗಜಿನ್ಸ್ ನ ಓದಿ ನಾವು ಸ್ಟಾಟಿಕ್ ವಿತ್ ಕರೆಂಟ್ ಅಫೇರ್ಸ್ ನ ಎರಡನ್ನೂ ಲಿಂಕ್ ಮಾಡ್ಕೊಂಡು ಓದಿದ್ರೆ ಬೆಟರ್. ಯಾಕಂತಂದ್ರೆ 2025 ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಎರಡನ್ನು ಮಿಕ್ಸ್ ಮಾಡಿ ಕ್ವಶನ್ಸ್ ನ ಕೇಳ್ತಾರ. ಮತ್ತೆ ಮೇನ್ ಫೋಕಸ್ಡ್ ಏರಿಯಾ ಆಗಿ ಇರುವಂತ ಸಬ್ಜೆಕ್ಟ್ ಗಳು ಯಾವಪ್ಪ ಅಂತಂದ್ರೆ ಪೊಲಿಟಿ, ಎಕನಾಮಿ,
ಜಿಯೋಗ್ರಫಿ ಮತ್ತೆ ಸೈನ್ಸ್ ಅಂಡ್ ಟೆಕ್, ಎನ್ವೈರ್ಮೆಂಟ್, ಮತ್ತೆ ಲಾಸ್ಟ್ ಪ್ರಿಯಾರಿಟಿ ಬಂದು ಹಿಸ್ಟ್ರಿ. ಮತ್ತೆ CSAT ನ ಜನವರಿಯಿಂದನೇ ಆರಂಭಿಸಬೇಕು. ಈ ಸ್ಟಿಲ್ ಡಿಸೆಂಬರ್ ವರೆಗೂ ನೀವು ಮೇನ್ಸ್ ಪ್ರಿಪರೇಷನ್ ನ 50% ಆದ್ರೆ ಮುಗಿಸಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಮತ್ತೆ ನೀವು ಜನವರಿಯಿಂದ 100% ಎಫರ್ಟ್ ಹಾಕಿ ಫಿಲಿಮ್ಸ್ಗೆ ಕೊಡಬಹುದು. ಇದು ಇಲ್ಲಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ದು ಒಂದೇ ಅಟೆಂಪ್ಟ್ ನಲ್ಲೇ ಫಸ್ಟ್ ಅಟೆಂಪ್ಟ್ ನಲ್ಲೇ ಕ್ಲಿಯರ್ ಆಯ್ತಪ್ಪ ಫಿಲಿಮ್ಸ್ ಅಂತಂದ್ರೆ ವಿತಿನ್ 3 months ನಲ್ಲಿ 50% ನೋಟ್ಸ್ ಪ್ಲಸ್ ನೀವು ಸ್ಪೀಡ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಬಹುದು. ಅವಾಗ ನಿಮ್ಗೆ ಈ ಸ್ಟೆಪ್ ಈಸಿ ಆಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ನೋಟ್ಸ್ ಮಾಡ್ಕೊಳ್ಳಿಲ್ಲಪ್ಪ ಇವಾಗ ಅಂತಂದ್ರೆ ಅವಾಗ 3 ತಿಂಗಳಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಆಪ್ಷನಲ್ಗೆ ಒಂದ್ 4 ತಿಂಗಳು ಬೇಕಾಗುತ್ತೆ. ಹಿಂಗೆ ಬಹಳ ಆಮೇಲೆ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗುತ್ತೆ. ಬಟ್ ಇವಾಗಿಂದ ಆರಂಭಿಸಿದ್ರೆ ಉತ್ತಮ. ಮತ್ತೆ ಡೆಲ್ಲಿ UPSC ಸೀಕ್ರೆಟ್ಸ್ ಅಥವಾ ಟಾರ್ಗೆಟ್ UPSC ಅಂತ POQ ಬುಕ್ಸ್ ಗಳು ಚೆನ್ನಾಗಿದಾವೆ. ಅವುಗಳನ್ನ ತಗೊಂಡು ಸಬ್ಜೆಕ್ಟ್ ಮುಗಿತೈತಲ್ಲ ಆ ಸಬ್ಜೆಕ್ಟ್ ಇಂದಲೇ ಅವುಗಳ POQ ನ ಓದ್ತಾ ಹೋಗಿ. ಮೊದಲೇ ಓದ್ಬೋದು ಬಟ್ ಅದರಿಂದ ಏನ ಯೂಸ್ ಆಗಂಗಿಲ್ಲ, ಅರ್ಥ ಆಗಂಗಿಲ್ಲ. ನಮ್ಗೆ ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಬಂದಾಗ ನಾವು ಈ POQ ಬುಕ್ಸ್ ನ ಓದಿದಾಗ POQ ಮೆಥಡ್ ಓದಿದಾಗ ಇದನ್ನ ಈ ತರ ಕೇಳಿದ್ರು, ಈ ಕ್ವಶನ್ ಈ ತರ ಪ್ರೇ ಮಾಡಿದ್ರು ಮತ್ತೆ ಈ ತರ ಮುಂದೆ ಈ ತರ ಪ್ರೇ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಒಂದೇ ಪ್ಯಾಟರ್ನ್ ಅಂತ UPSC ಬಳಸಲ್ಲ. ಯಾವ ರೀತಿ ಆದ್ರೂ ಕ್ವಶನ್ ನ ಕೇಳ್ಬೋದು. ಎಲ್ಲದಕ್ಕೂ ರೆಡಿ ಆಗ್ಬೇಕು. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ 2023 ಮತ್ತೆ 2025 ಕ್ವಶನ್ ಪೇಪರ್ ಪ್ಯಾಟರ್ನ್ಸೇ ಬೇರೆವೆ. ಮತ್ತೆ ಅದರಿಂದ 2024 ಮತ್ತೆ 2022ರಿಂದ ಹಿಂದ್ಗಡೆ ಕ್ವಶನ್ ಪೇಪರ್ ಪ್ಯಾಟರ್ನ್ಸೇ ಬೇರೆ ಇದೆ. ಹಾಗಾಗಿ ಯಾವ ತರ ಆದ್ರೂ ಬರ್ಬೋದು. ಒಂದೇ ಪ್ಯಾಟರ್ನ್ ಅಂತ POQ ಬೇಸ್ ಮೇಲೆನೆ ಹಿಂಗೆ ಬರುತ್ತೆ ಅಂತ ಪ್ರೇ ಮಾಡಕ್ಕಾಗಲ್ಲ. ಸೊ ಎಲ್ಲಾ ತರ ಇಂದನೂ ರೆಡಿ ಆಗ್ಬೇಕು. ಮತ್ತೆ ಇವೆಲ್ಲ ಯಾರಿಗೆ ಸೂಕ್ತ ಅನಿಸ್ತಾವು, ಯಾರಿಗೆ ಬೆಟರ್ ಅನಿಸ್ತಾವು, ನೀವು ನಿಮ್ಗೆ ಸೆಟ್ ಆಗೋ ರೀತಿಯಲ್ಲಿ ನೀವು ಇವುಗಳನ್ನ ಮಾಡ್ಕೊರಿ. ಸೊ ನೆಕ್ಸ್ಟ್ ವಿಡಿಯೋ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಡ್ಬೇಕಂತ ಅನ್ಕೊಂಡಿದೀನಿ. ಇವುಗಳನ್ನೇ ಮತ್ತೆ ನಾನು ಯಾವ ತರ ಮಾಡ್ತಿದ್ದೀನಿ, ಯಾವ ತರ ಟೈಮ್ ನ ಸೆಟ್ ಮಾಡ್ಕೊಂತೀನಿ, ಮತ್ತೆ ನೀವು ಯಾವ ತರ ಟೈಮ್ ಸೆಟ್ ಮಾಡ್ಕೊಂಡ್ರೆ ಬೆಟರ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.